ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರ. ಓಕೆ, ಶುಕ್ರವಾರದ್ದು ಸ್ನಾನ ಪೂಜೆ ಎಲ್ಲ ಮುಗೀತು. ಪಾಪುನೂ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ ಇವತ್ತು. ಒಂದು ವಿಷಯ ಏನಂದರೆ, ಅದೇ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ನನಗೆ ಕ್ಲಾತ್ ಡೈಪರ್ ತರಿಸಿದ್ದೆ ಪಾಪುಗೆ ಅಂತ. ಅದು ಚೆನ್ನಾಗಿ ಬಂದಿಲ್ಲ, ಪೂರ್ ಕ್ವಾಲಿಟಿ ಕಳಿಸ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಕಸ್ಟಮರ್ ಕೇರಿಗೆ ಕಂಪ್ಲೇಂಟ್ ಮಾಡಿದೆ ಅಂತಲೂ ಹೇಳಿದ್ನಲ್ವ. ಅವ್ರು ಹೇಳಿದ್ದೇನೆಂದರೆ 28 ಈ ಮಂತು ರೀಫಂಡ್ ಆಗುತ್ತೆ ಅಮೌಂಟ್ ಅಂತ ಹೇಳಿದರು. ಬಟ್ ಸದ್ಯ ಪುಣ್ಯ ಇವತ್ತು ಬೆಳಿಗ್ಗೆ 8:15ಗೆ ಅಮೌಂಟು ರೀಫಂಡ್ ಆಗಿಬಿಟ್ಟಿದೆ. ಸದ್ಯ ನನಗೊಂಥರ ಖುಷಿ ಆಯಿತು, ಆರಾಮ ಅನ್ನಿಸ್ತು ನನಗೆ ಸದ್ಯ ಅಂತ ಅಂದ್ಕೊಂಡೆ. ಇವಾಗ ಸರಿಯಾಗಿರೋದು ನೋಡಿಬಿಟ್ಟು ಸಿಂಗಲ್ ಇರುತ್ತಲ್ವ, ಅದನ್ನು ನೋಡಿ ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಐಟಮ್ ಪಿಕಪ್ ಮಾಡೋದಕ್ಕೆ ಯಾವತ್ತು ಬರ್ತಾರೋ ಗೊತ್ತಿಲ್ಲ. ನನಗೇನು ಕನ್ಫರ್ಮೇಷನ್ಗೆ ಅಂತ ಮೆಸೇಜು ಇಮೇಲ್ ಏನೂ ಬಂದಿಲ್ಲ. ನೋಡೋಣ ಯಾವಾಗ ಪಿಕಪ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಸೊ ಇವಾಗ ಹುಡುಕ್ಬೇಕೀಗ ಚೆನ್ನಾಗಿರೋದು. ಒಂದು ಸಿಂಗಲ್ ಇರುತ್ತಲ್ವ, ಬೆಟರ್ ನಾನು ಸೂಪರ್ ಬಾಟಮ್ಸ್ಲೇ ನೋಡ್ತೀನಿ, ಟ್ರೈ ಮಾಡ್ತೀನಿ. ಅಲ್ಲೇ ನೋಡಿದ್ರೆ ಅಲ್ಲೇ ಸಿಗುತ್ತೆ, ಆದಷ್ಟು ಅಲ್ಲೇ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಅಮೆಝಾನಲ್ಲಿ ಸಿಂಗಲ್ ಸಿಗುತ್ತಲ್ವ, ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಬನ್ನಿ. ಯಾರು ಬೇಕು ನಿಂಗೆ? ಯಾರು ಬೇಕಮ್ಮ ನಿಂಗೆ? ಲೈಟ್ ಬೇಕಾ? ತಗೋ. ಸೌತೆಕಾಯಿ ತಿಂದ? ನೀನು ಎತ್ಕೊಂತಾನೆ ನಾ ಮಾಡ್ಬೇಕು ನಾವು ಕೆಲಸನ. ಬಾ ಆಯ್ತು, ಬಾ ಅಳ್ಬೇಡ, ಬಾ. ಯಪ್ಪ, ಅಲ್ಲಿ ನೋಡಲ್ಲಿ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಹಾಯ್, ಹಲೋ. ಕತ್ಲೆ ಏನ್ ಮಾಡ್ಬೇಕು ನಾನೀಗ? ನಾನು ವಿಡಿಯೋ ಮಾಡಬೇಕು. ನೋ, ನೋಡಿ ಇಲ್ಲಿ ಚೆಲ್ದ ಎಲ್ಲನೂ. ಏನು ಮಾಡಿದೆ? ಎಲ್ಲ ಚೆಲ್ಬಿಟ್ಟೆ. ಯಾರು ಚೆಲ್ಲಿದ್ದು? ಪುನರ್ವ ಚೆಲ್ಬಿಟ್ಟ. ಬಾಪು ಅದು. ಬಾಪು ಬಾ, ಬಾಯ್ ಬಾಯ್. ಸಿರಿಧಾನ್ಯಗಳನ್ನೆಲ್ಲ ತೊಳೆದು ಆರಾಕಿದ್ದೆ ಅಲ್ವಾ, ಅದೆಲ್ಲನೂ ಇವಾಗ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಬೇಕು. ಅದೇ ಕೆಲಸದಲ್ಲಿದ್ದೀನಿ ಇವಾಗ. ಪಾಪ ಬಂದ್ಬಿಟ್ಟು ಎತ್ಕೋ ಅಂತಿದ್ದ, ಅವ್ನು ಕಳಿಸ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನಿಂತ್ಕೊಂಡೆಲ್ಲ ತುಂಬ ಹೊತ್ತು ಏನೂ ಕೆಲಸನೇ ಮಾಡೋಕ್ಕಾಗಲ್ಲ. ಅದಕ್ಕೆ ದೋಸೆ ಹಾಕೋದು, ಈ ಥರ ಫ್ರೈ ಮಾಡೋದು ಅಂಥ ಟೈಮ್ಗೆಲ್ಲ ಈ ಥರ ಮೇಲ್ಗಡೆ ಹತ್ತಿ ಕೂತ್ಕೊಂಡ್ಬಿಡ್ತೀನಿ ನಾನು. ಕಾಲೆಲ್ಲ ನೋವು ಬಂದುಬಿಡುತ್ತೆ, ಬೆನ್ನೆಲ್ಲ ನೋವು ಬಂದುಬಿಡುತ್ತೆ. ತುಂಬ ಹೊತ್ತು ಈ ಥರ ಅಡುಗೆ ಮನೇಲಿ ನಿಂತುಬಿಟ್ರೆ ನನಗೆ ಆಗೋಲ್ಲ. ಅದಕ್ಕೆ ಸೆಲ್ಫ್ ಮೇಲೆ ಕೂತ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ತಾ ಏನೇನೋ ಮಾತಾಡ್ತಾ ಇದ್ವಿ. ಅದಕ್ಕೆ ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಿಷ್ಟು ಫ್ರೈ ಮಾಡಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಅವತ್ತು ನಾನು ಮಣಿ ಪಾಪು ಎಲ್ಲರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಂಗೆ ಬರ್ತಾ ಒಂದು ಬೇಕ್ರಿಗೆ ಹೋಗಿದ್ವಿ. ಅಲ್ಲಿ ಮಣಿಗೆ ಪರಿಚಯ ಇರೋರು ಯಾರೋ ಸಿಕ್ಬಿಟ್ಟು ಪಾಪುಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಬಿಟ್ಟಿದ್ದಾರೆ. ಅವನಿಗದು ಚಾಕ್ಲೇಟ್ ಅಂತಲೇ ಗೊತ್ತಿಲ್ಲ, ಈಸ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದಾನೆ. ಗೊತ್ತಿದ್ದರೆ ಓಪನ್ ಮಾಡು ಅಂತ ಹೇಳ್ಬಿಟ್ಟು ಹಿಂಸೆ ಕೊಡೋನು. ಬಟ್ ಅದನ್ಗೆ ಅದ್ರ ಪರಿಚಯನೇ ಇಲ್ವಲ್ಲ, ಹಂಗಾಗಿ ಹಂಗೆ ಇಟ್ಕೊಂಡಿದ್ದ. ಅದನ್ನು ಇವಾಗ ನಾನು ತಿನ್ಕೋತಾ ಇದ್ದೀನಿ. ಅವ್ನು ಯಾರ ಹತ್ರನೂ ಹೋಗದೇ ಇರೋನು, ಕರೆದಿದ್ದ ತಕ್ಷಣ ಅವ್ರ ಹತ್ರ ಹೊರಟೇ ಹೋದ. ಆಮೇಲೆ ಹೋಗಿ ಚಾಕ್ಲೇಟ್ ತಂದುಕೊಟ್ರು ಅವರು. ಆ್ಯಕ್ಚುಲಿ ಹೆಣ್ಮಕ್ಳಿಗೆಲ್ಲ ಡೈರಿ ಮಿಲ್ಕು ಅಂದರೆ ತುಂಬ ಇಷ್ಟಪಡ್ತಾರೆ. ಬಟ್ ನನಗೆ ಅದೇನೋ ಡೈರಿ ಮಿಲ್ಕು ಅದೆಲ್ಲ ಎಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಅದೇನೋ ಇದು ಒಂಥರ ಚೆನ್ನಾಗಿತ್ತು. ಇದು ಒಂದು ಚಾಕ್ಲೇಟ್ನ ನಾನು 4 ದಿನದವರೆಗೂ ತಿಂದಿದ್ದೀನಿ. ಊಟ ಮಾಡ್ಕೊಳ್ಳೋದು, ಆಮೇಲೆ ಸುಮ್ಮನೆ ಒಂದು ಪೀಸ್ ತೆಗೆದು ಬಾಯಿ ಇಟ್ಕೊಳ್ಳೋದು. ಹಿಂಗೆ 4 ದಿನ ತಿಂದಿದ್ದೀನಿ ಒಂದು ಡೈರಿ ಮಿಲ್ಕ್ನ. ನನಗೆ ಮಂಚು ಈ ಥರ ಚಾಕ್ಲೇಟ್ ಇಷ್ಟ ಆಗುತ್ತೆ. ತುಂಬ ಯಾವುದು ಕ್ರೀಮಿ ಇರುತ್ತೆ ಆ ಥರ ಚಾಕ್ಲೇಟ್ಸ್ ನಂಗೆ ಇಷ್ಟನೇ ಆಗೋಲ್ಲ. ಡೈರಿ ಮಿಲ್ಕು ಅಷ್ಟೇ, ನಾನು ಅಷ್ಟೊಂದು ಲೈಕ್ ಮಾಡೋದೇ ಇಲ್ಲ. ಮಂಚಾದರೆ ಸ್ವಲ್ಪ ಅದರೊಳಗಡೆ ಬಿಸ್ಕೆಟೆಲ್ಲ ಇರುತ್ತಲ್ವ,
ಹಂಗಾಗಿ ಅದೊಂಚೂರು ತಿನ್ಬೋದು. ಇಲ್ಲಾಂದರೆ ನನಗದು ಚಾಕ್ಲೇಟ್ ನಂಗೆ ಇಷ್ಟನೇ ಆಗೋಲ್ಲ, ತಿನ್ನೋಕ್ಕೆ ಆಗೋಲ್ಲ ನನಗೆ. ಅಂದರೆ ಹೆಣ್ಮಕ್ಳು ಅದು ಏನು ಇಷ್ಟಪಟ್ಟು ತಿಂತಾರೋ, ಡೈರಿ ಮಿಲ್ಕೋ ಕ್ಯಾಡ್ಬರೀಸೋ ಅವು ಇವು ಅಂದ್ಕೊಂಡು, ನನಗದೇನೋ ಒಂಥರ ಅಷ್ಟೊಂದು ಇಷ್ಟನೇ ಪಡಲ್ಲ ನಾನು. ಅಲ್ಲಿ ಕ್ಯಾನನ್ನು ಇಟ್ಟಿದ್ರೆ ಹೋಗಿ ನೆಲ್ಲಿ ಆನ್ ಮಾಡಿಬಿಟ್ಟು ನೀರೆಲ್ಲ ಚೆಲ್ಲಿರೋ ನೀರೆಲ್ಲ ಒರೆಸ್ದೆ. ಅದಕ್ಕೆ ಅದನ್ನು ನೋಡಿಕೊಂಡು ತಾನು ಒರ್ಸಕ್ಕೆ ಬಂದಿದ್ದಾನೆ ಇವಾಗ. ಆಯಿತಾ? ಒರೆಸಾಯ್ತಾ? ನೀರೆಲ್ಲ ಒರೆಸಾಯ್ತಾ? ನೋಡಿಲ್ಲಿ, ಇಲ್ಲೊಂದು ಸ್ವಲ್ಪ ನೀರಿದೆ, ಒರೆಸು. ನೋಡಲ್ಲಿ, ಒರೆಸು, ನೀಟಾಗಿ ಒರೆಸು. ಆ ಕಡ್ಡಿನ ಎತ್ತಕ್ಕೂ ಆಗಲ್ಲ ಅವನಿಗೆ. ಬಾ ಬಾ. ಆಯ್ತಾ? ಅದಕ್ಕೆ ಬೇಡ, ಅದು ಬಿಟ್ಬಿಡು, ಇಟ್ಬಿಡು ಅದನ್ನಲ್ಲೇ ಕೊಡು. ಬಾ ಬಾ. ಮತ್ತೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ನೆಕ್ಸ್ಟು ಇವರು ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಅಯ್ಯೋ ಪಾಪ, ದೇವರು ಅದು, ಇಡು ಅಲ್ಲೇ. ಅಯ್ಯೋ ಕಂದ, ಮಾಮಿ ಕಣೋ, ಅದೆಲ್ಲ ಮುಟ್ಟಬಾರ್ದು. ಕೈ ಮುಗ್ಬಿಟ್ಟು ಬರ್ಬೇಕು ವಾಪಸ್ಸು. ಗಂಧ ಕಡ್ಡಿ ಹಚ್ಬಿಟ್ಟು ಬಾ. ಹೆಂಗೆ ದೀಪ ಹಚ್ಚೋದು? ಹೆಂಗೆ ದೀಪ ಹೆಂಗೆ ಹಚ್ಬೇಕು? ಆಫ್ ಮಾಡೋದಲ್ಲ, ಹಚ್ಚೋದು ಹೆಂಗೆ? ದೀಪ ಹಚ್ಚೋದು ಹೆಂಗೆ? ಬೇಡ ಪಪ್ಪು. ಡೋರ್ನ ಲಾಕ್ ಮಾಡಿದ್ರೆ ಎಷ್ಟು ನೀಟಾಗಿ ಓಪನ್ ಮಾಡ್ತಾನೆ ಗೊತ್ತಾ, ದೇವ್ರ ಮನೆ ಡೋರ್ನ. ತೋರಿಸ್ತೀನಿ ನೋಡಿ ಇವಾಗ. ನೋಡಿ ಇವಾಗ ಹಿಂಗೆ ಓಪನ್ ಮಾಡ್ತಾನೆ. ಏನಾಯ್ತು? ಅಯ್ಯಯ್ಯೋ, ಹಾಯಿ ಆಗೋಯ್ತಲ್ಲಪ್ಪ. ಈಗ ಯಾಕೋ ಮೈಂಡ್ ಡೈವರ್ಟ್ ಆಗೋಯ್ತು ಅವನಿಗೆ. ಹಾಯಿ ಆಗುತ್ತೆ ಗೊತ್ತಾ ಕೈ. ಕೈ ಆಯೋಗೋಯ್ತು. ಏನಂಗಂದ್ರೆ ನನ್ನ ಕೈ ಹಿಡ್ಕೊಂಡು ಅದು ಓಪನ್ ಮಾಡು ಅಂತಾನೆ. ಏನು ಮಾಡ್ಲಪ್ಪ? ಬಾಯ್ ಬಾಯ್ ಅಂದರೆ ಬರಲ್ಲ, ಅದು ಲಾಕ್ ಆಗೋಯ್ತು. ತೆಗಿಯೇನಾ? ಆಗ್ತಿಲ್ವಲ್ಲಪ್ಪ. ಮಾಮಿ ಡೋರ್ ಲಾಕ್ ಮಾಡ್ಕೊಂಬಿಡ್ತು ಒಳಗಡೆಯಿಂದ. ನೀನೇ ತೆಗಿ. ನಂಗೆ ಬರಲ್ಲ ಬಂಗಾರ. ತೆಗ್ದೆ. ಯಾಕೆ ನಿಂಗೆ ಬರಲ್ವಾ? ಅಷ್ಟೇ, ತೆಗೆದ್ನಲ್ಲ ನೋಡಿಲ್ಲಿ. ಹಿಂಗಿತ್ತು, ಹಿಂಗೆ ತೆಗ್ದೆ. ಇನ್ನೇನಪ್ಪ? ತೆಗಿ. ಆಯಿತು, ತೆಗ್ದೆ. ತೆಗ್ದೆ. ಲಾಕ್ ಮಾಡು. ದೇವರು ಆ ಹೊರಗಡೆ ಹೊಟ್ಟೋಗ್ಬಿಡುತ್ತೆ, ಆಮೇಲೆ ಆಟ ಆಡೋಕೆ ಹೊಟ್ಟೋಗ್ಬಿಡುತ್ತೆ. ಮಾಮಿ ಲಾಕ್ ಮಾಡ್ಕೊ. ಹಂಗೆ. ವೆರಿ ಗುಡ್. ಸೂಪರ್ 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 ಸೂಪರ್. ಹೆಂಗಪ್ಪ ಮಾಡೋದು ಪಾಪ? ಸೂಪರ್ ಹೆಂಗೆ ಮಾಡೋದು ಹೇಳು? ಹಾಂ, ನೀನು ಆಟ ಆಡಪ್ಪ, ನಾನು ಹೋಗ್ತೀನಿ, ಬಾಯ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಪಾಪುಗೆ ಆಮ್ಲೆಟ್ ಮಾಡಿಕೊಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ಅವನಿಗೆ, 2 ತಿಂಗಳು ಹತ್ತತ್ರನೇ ಆಗಿತ್ತು ಆಮ್ಲೆಟ್ ಎಲ್ಲ ಕೊಟ್ಟು. ಅವನ್ಯಾಕೋ ಇಷ್ಟನೇ ಪಡ್ತಾ ಇರಲಿಲ್ಲ ಅಂದ್ಬಿಟ್ಟು 2 ತಿಂಗಳಿಂದ ಕೊಟ್ಟಿರಲಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ನೋಡೋಣ ತಿನ್ಬೋದೇನೋ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಮಾಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿದ್ಬಿಟ್ಟು ಪೆಪ್ಪರ್ ಪೌಡರು ಮತ್ತು ಸಾಲ್ಟು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಮೊಟ್ಟೆ ಮತ್ತು ಆಮ್ಲೆಟ್ಟು ಇದೆರಡೂ ಅಭ್ಯಾಸ ಮಾಡೋಣ ಅವನಿಗೆ ರೆಗ್ಯುಲರಾಗಿ ಕೊಟ್ಕೊಂಬರೋಣ ಅಂತಂದರೆ ಅವನು ಅಷ್ಟೊಂದು ಇಷ್ಟನೇ ಪಡ್ತಾ ಇರಲಿಲ್ಲ. ನೋಡಬೇಕು ಇವತ್ತು ಏನು ಮಾಡ್ತಾನೆ ಅಂತ. ಇವನು ಇಷ್ಟಪಟ್ಟು ತಿಂದರೆ ರೆಗ್ಯುಲರಾಗಿ ಒಂದು ದಿನ ಬಿಟ್ಟು ದಿನಾನೋ ಒಂದು ದಿವಸ ಮೊಟ್ಟೆ ಒಂದು ದಿವಸ ಆಮ್ಲೆಟು ಈ ಥರ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಹಾಕ್ತೀನಿ ಇವಾಗ. ನಂಗೆ ಮುಂಚೆ ಎಲ್ಲ ಆಮ್ಲೆಟ್ ಇಷ್ಟನೇ ಆಗ್ತಿರ್ಲಿಲ್ಲ, ಬರೀ ಮೊಟ್ಟೆ ಮಾತ್ರ ತಿಂತಿದ್ದೆ, ಬಾಯ್ಲ್ಡ್ ಮಾತ್ರ. ಈಗ ಒಂದಷ್ಟು ವರ್ಷದಿಂದ ಇಷ್ಟ ಆಗುತ್ತೆ ಆಮ್ಲೆಟ್ ಕೂಡ, ತಿನ್ಕೊಂಬಿಡ್ತೀನಿ. ಏನು ಇದು ನೆಕ್ಸ್ಟ್ ಹಿಂದಿನ ದಿನದ ವೀಡಿಯೋ, ಇದೊಂದು ಕ್ಲಿಪ್ ಮಿಸ್ ಆಗಿತ್ತು, ಅದಕ್ಕೆ ಇದೊಂದು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಜೊತೆನೇ ಆ್ಯಡ್ ಮಾಡಿದೆ ಅದನ್ನು. ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.